ಆ್ಯಂಗಲ್ ಆಫ್ ಮಿನಿಮಮ್ ಡಿವಿಯೇಷನ್. ಈ ಎಕ್ಸ್ಪರಿಮೆಂಟಲ್ಲಿ ಕೇವಲ ಪ್ರಿನ್ಸಿಪಲ್ ಇದೆ, ಫಾರ್ಮುಲ್ದಾಗ ಇಲ್ಲದೆ ಇರೋ ಕಾರಣದಿಂದಾಗಿ ದ ನೇಚರ್ ಆಫ್ ಗ್ರಾಫ್ ಇಟ್ ಸೆಲ್ಫ್ ಈಸ್ ಅ ಫಾರ್ಮುಲಾ. ಸೊ ನಾವು ನೇಚರ್ ಆಫ್ ಗ್ರಾಫ್ನ ಫಾರ್ಮುಲಾ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಪ್ರಿನ್ಸಿಪಲ್ಗೆ 2 ಮಾರ್ಕ್ಸ್, ನೇಚರ್ ಆಫ್ ಗ್ರಾಫ್ಗೆ 2 ಮಾರ್ಕ್ಸ್. ಸೊ ರೇ ಡಯಾಗ್ರಾಮ್ನ ನಾವು ಹಾಕೋದ್ರಿಂದಾಗಿ ಇಟ್ ಕ್ಯಾರಿಂಗ್ ಅನದರ್ 2 ಮಾರ್ಕ್ಸ್. ಅದಾದಮೇಲೆ ಅಬ್ಸರ್ವೇಷನ್ ಟೇಬಲ್ ನಾವು ಎಂಟಿ ಡ್ರಾ ಮಾಡೋದ್ರಿಂದಾಗಿ ನಮಗೇನು ಸಿಗುತ್ತೆ, 2 ಮಾರ್ಕ್ಸ್ ಫರ್ದರ್ ಸಿಗುತ್ತೆ. ಸೊ ಎಕ್ಸ್ಪರಿಮೆಂಟಲ್ ಸೆಟಪ್ಪನ್ನು ನೋಡ್ತೀವಿ ಅಂತಂತಂದರೆ ನಾವು ಡಿಫ್ರೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರ್ತಕ್ಕಂಥ 6 ರೀಡಿಂಗ್ಗಳನ್ನ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ತೊಗೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ಒಂದು ರೀಡಿಂಗ್ನ ಮಾತ್ರ ನಿಮಗೆ ತೋರಿಸ್ತೀನಿ. ರಿಮೈನಿಂಗ್ ರೀಡಿಂಗ್ ಆ್ಯಸ್ ಇಟ್ ಈಸ್ ಹೇಗೆ ಎಕ್ಸ್ಪ್ಲೇನ್ ಮಾಡಿರುತ್ತೋ ಹಾಗೇ ಇರುತ್ತೆ. ಸೊ ಫಸ್ಟು ನಾವೇನು ಮಾಡಬೇಕು, ಪ್ರಿಸಮ್ನ ಇಟ್ಟು ಔಟರ್ ಲೈನ್ನ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಅಲ್ಲಿಂದ ಒಂದು ನಾರ್ಮಲ್ ಡ್ರಾ ಮಾಡಿ ಈ ನಾರ್ಮಲಿಂದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ನಾವು ಡಿಸೈಡ್ ಮಾಡ್ತೀವಿ ಎಷ್ಟು ಬೇಕು. ಫಾರ್ ಎಕ್ಸಾಂಪಲ್ ಈ ನಾನು ತೊಗೊಳ್ತಾ ಇರೋ ರೀಡಿಂಗಿಗೆ 35 ಡಿಗ್ರಿ ಇದೆ. ಸೊ 35 ಡಿಗ್ರಿಗೆ ನಾವೇನು ಮಾಡಿದ್ದೀವಿ, ಒಂದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಡ್ರಾ ಮಾಡಿದ್ವಿ. ಒಂದು ವೇಳೆ ಇಂದ ಆಬ್ಸೆನ್ಸ್ ಆಫ್ ಪ್ರಿಸಮ್ ಇದ್ದಿದ್ದಿಲ್ಲ ಅಂದರೆ ಈ ಲೈನ್ ಏನಾಗ್ತಿತ್ತು, ಹೀಗೆ ಸ್ಟ್ರೇಟಾಗಿ ಪಾಸ್ ಆಗಿ ಹೋಗ್ತಾಯಿತ್ತು. ಸೊ ಇಲ್ಲಿ ಫಸ್ಟ್ ನಾವೇನು ಮಾಡಬೇಕು, ಇನಿಷಿಯಲಿ 2 ಪಾಯಿಂಟ್ಸ್ಗಳನ್ನ ಪಿನ್ಗಳಿಟ್ಟು ಮಾರ್ಕ್ ಮಾಡಬೇಕು. ಸೊ ಈ ಪಿನ್ಗಳು ಹೇಗಿರಬೇಕಂದ್ರೆ ಒಂದೇ ಸ್ಟ್ರೇಟ್ ಲೈನಲ್ಲಿ ಅಲೈನ್ ಆಗ್ತಿರ್ಬೇಕು. ಸೊ ಫಾರ್ ಎಕ್ಸಾಂಪಲ್ ನಾವು ಈ ಥರ ಸೈಡಿಗೆ ಬಂದು ನೋಡಿದಾಗ ಈ ಪಿನ್ಗಳು ಎರಡು ಸಪ್ರೇಟಾಗಿ ಕಾಣ್ತಾವಲ್ಲ, ಈ ಲೈನಿನ ಡೈರೆಕ್ಷನಲ್ಲಿ ನೋಡಿದರೆ ನಮಗೇನಾಗುತ್ತೆ, 2 ಪಿನ್ಗಳು ಸ್ಟ್ರೇಟಾಗಿ ಕಾಣ್ತವೆ. ಫಾರ್ ಎಕ್ಸಾಂಪಲ್ ಪಿನ್ಗಳದ್ದು ಕೆಳಗಿನ ಮೆಟಲ್ ಪಾರ್ಟ್ನ ನೋಡಬೇಕೇ ವಿನಃ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟನ್ನು ನೋಡಬಾರ್ದು. ಸೊ ಇದಾದ ನಂತರ ನಾವು ಪ್ರಿಸಮ್ನ ಮೇಲ್ಗಡೆಯಿಂದ ನೋಡ್ತಾ ಸೆಟ್ ಮಾಡಬೇಕಾಗತ್ತೆ. ಸೊ ಪ್ರಿಸಮ್ ಏನಾಯಿತು, ಪ್ರಾಪರಾಗಿ ಪ್ಲೇಸ್ ಆಯಿತು. ನೋಡ್ಬೋದು ನಮ್ಗೆ ಒಳಗಡೆ ಪ್ರಿಸಮ್ ಪ್ಲೇಸ್ ಆಗಿದ್ದು ಮಾರ್ಕ್ ಸಿಗುತ್ತೆ. ಸೊ ರಫ್ ಸರ್ಫೇಸನ್ನು ನಾವು ಈ ಸೈಡ್ ಪ್ಲೇಸ್ ಮಾಡಿರ್ತೀವಿ, ಸ್ಮೂತ್ ಸರ್ಫೇಸನ್ನು ಈ ಸೈಡ್ ಮತ್ತು ಈ ಸೈಡ್ ಬರೋ ಹಾಗೆ ಪ್ಲೇಸ್ ಮಾಡ್ತೀವಿ. ಸೊ ನಂತರ ಏನು ಮಾಡಬೇಕು, ಇನ್ನೊಂದು ಪಿನ್ನ ತೆಕ್ಕೊಂಡು ಇಲ್ಲಿ ನೋಡಿ, ಈ 2 ಪಿನ್ಗಳು ಈಗ ಸಪ್ರೇಟಾಗಿ ಕಾಣ್ತಾ ಇದೆಯಲ್ಲ, ಈ 2 ಪಿನ್ಗಳು ಈಗ ಏನು ಮಾಡಬೇಕು, ಒಂದೇ ಸ್ಟ್ರೇಟ್ ಲೈನಲ್ಲಿ ಬರೋ ಹಾಗೆ ನೋಡ್ಕೋಬೇಕು. ಫಾರ್ ಎಕ್ಸಾಂಪಲ್ ದಿಸ್ ಪಾಯಿಂಟ್, ಈ ಪಾಯಿಂಟಲ್ಲಿ ನೋಡಿ 2 ಪಿನ್ಗಳು ಒಂದೇ ಸ್ಟ್ರೇಟ್ ಲೈನಲ್ಲಿದೆ. ಸೊ ನೆಕ್ಸ್ಟ್ ಪಿನ್ನ ಹೇಗೆ ಪ್ಲೇಸ್ ಮಾಡಬೇಕಂತಂದರೆ ಈ ಪಿನ್ ಹಿಂದುಗಡೆ ಆ 2 ಪಿನ್ಗಳು ಕವರ್ ಆಗೋಗೆ. ಸೊ ಈ ಥರ. ಸೊ ಈ ಪಿನ್ನಿಂದ ಆ 2 ಪಿನ್ಗಳೇನಾದವು ಈಗ ಕವರ್ ಆದವು. ಸೈಡಿಗೆ ಬಂದು ನೋಡಿದರೆ ನಿಮಗೆ 3 ಪಿನ್ ಕಾಣ್ತವೆ. ಬಟ್ ಅವು ಯಾವಾಗ ಸ್ಟ್ರೇಟ್ ಲೈನ್ ಇರ್ತಾಯಿದ್ವೋ ಆ ಟೈಮಲ್ಲಿ ಕೇವಲ ಒಂದೇ ಪಿನ್ನ ಕಾಣುತ್ತೆ. ನಾವು 2 ಪಿನ್ಗಳನ್ನ ಪ್ಲೇಸ್ ಮಾಡ್ತಾಯಿದ್ದೀವಿ. ಸೊ ನೆಕ್ಸ್ಟ್ ಪಿನ್ನನ್ನು ಹೇಗೆ ಪ್ಲೇಸ್ ಮಾಡಬೇಕಂತಂದರೆ ಈ ಪಿನ್ನಿನ ಮುಂದುಗಡೆನೇ ಪ್ಲೇಸ್ ಮಾಡಿದರೆ ಹಿಂದುಗಡೆ ಇರತಕ್ಕಂಥ ಪಿನ್ನುಗಳು ಈ ಪಿನ್ ಹಿಂದುಗಡೆ ಬರೋ ಹಾಗೆ ಇರಬೇಕು. ಫಾರ್ ಎಕ್ಸಾಂಪಲ್ ಎಲ್ಲ ಪಿನ್ಗಳೇನಿವೆ ಒಂದು ಸ್ಟ್ರೇಟ್ ಲೈನಲ್ಲಿ ಅಲೈನ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಓಕೆ, ಈ ರೀತಿಯಾಗಿ ಮಾಡಿದಾಗ ಆ್ಯಕ್ಚುಲಾಗಿ ನೋಡಿದರೆ ಈ ಪಿನ್ಗಳು ಸ್ಟ್ರೇಟ್ ಲೈನಲ್ಲಿಲ್ಲ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದ ಪ್ರಿಸಮ್ ಈ ಪಿನ್ಗಳು ಹೇಗೆ ಕಾಣ್ತಿವೆ, ಸ್ಟ್ರೇಟಾಗಿ ಕಾಣ್ತಾ ಇದ್ದಾವೆ. ಸೊ ಟೋಟಲಾಗಿ ಇನ್ ದ ಅಬ್ಸೆನ್ಸ್ ಆಫ್ ಪ್ರಿಸಮ್ ಏನಾಗಬೇಕಾಯಿತು, ಲೈಟ್ ರೇ ಹೀಗೆ ಹೋಗಬೇಕಾಯಿತು. ಇನ್ ದ ಪ್ರೆಸೆನ್ಸ್ ಆಫ್ ಪ್ರಿಸಮ್ ಏನಾಯಿತು, ಲೈಟು ಇಷ್ಟು ತನ್ನ ರೂಟನ್ನು ಚೇಂಜ್ ಮಾಡಿತ್ತು. ಸೊ ನಾವು ಈ ಲೈಟ್ ರೇ ಎಷ್ಟು ಬೆಂಡ್ ಆಯಿತು ಅನ್ನೋದನ್ನೇ ಇಲ್ಲಿ ಫೈಂಡ್ ಔಟ್ ಮಾಡೋದಿರುತ್ತೆ. ಸೊ ಅದಕ್ಕಾಗಿ ಏನು ಮಾಡಬೇಕು, ಈ ಪಿನ್ಗಳು ಪಾಯಿಂಟ್ ಆಗಿದ್ದ ಮಾರ್ಕ್ಗಳಿಗೆ ಹೊಂದಿಕೆ ಆಗೋಂಗೆ ನಾವು ಸ್ಕೇಲ್ನ ಇಟ್ಕೊಂಡು ನಾವೇನು ಮಾಡ್ತೀವಿ, ಇಲ್ಲಿಂದ ಈ ರೀತಿಯಾಗಿ ಒಂದು ಲೈನ್ನ ಡ್ರಾ ಮಾಡ್ತೀವಿ. ಈ ಲೈನಿಗೆ ಇಂಟರ್ಸೆಕ್ಟ್ ಆಗಾಗೆ, ಆ ಲೈನ್ಗೆ ಎಲ್ಲರೂ ಇಂಟರ್ಸೆಕ್ಟ್ ಆಗ್ಬೋದು ಅದು. ಸೊ ಅಲ್ಲಿಂದ ನಾವು ಇದಿಷ್ಟು ಆ್ಯಂಗಲ್ ಏನು ಮಾಡ್ತೀವಿ, ಫೈಂಡ್ ಔಟ್ ಮಾಡ್ತೀವಿ. ಸೊ ಲೈನ್ ಡ್ರಾ ಮಾಡಿ ಆ್ಯಂಗಲ್ ಫೈಂಡ್ ಔಟ್ ಮಾಡೋಣ. ಇಲ್ಲಿ ಪ್ರೊಟೆಕ್ಟರ್ನ ಇನ್ಸಿಡೆಂಟ್ ಲೈನಿನ ಮೇಲೆ ಪ್ಲೇಸ್ ಮಾಡಬೇಕು.
ಅದಾದ ನಂತರ ನಾವು ನೋಡ್ಬೋದು, ಸೊ ಫ್ರಮ್ 0 to 10, 20, 30, 40, 41 ಆ್ಯಂಡ್ 42. ಸೊ ಈ ಆ್ಯಂಗಲ್ ಎಷ್ಟು ಬಂತು ನಮಗೆ? 42 ಡಿಗ್ರಿ. ಸೊ ಇದೇ ರೀತಿಯಾಗಿ ನಾವು ಪ್ರತಿಯೊಂದು ಎಕ್ಸ್ಪರಿಮೆಂಟಿಂದು ರೀಡಿಂಗ್ಗಳು, ಡಿವಿಯೇಷನ್ ರೀಡಿಂಗ್ಗಳನ್ನ ನಾವೇನು ಮಾಡಬೇಕಾಗುತ್ತೆ? ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟಿದೆ ಈಗ? 35 ಡಿಗ್ರಿ. ಇದಕ್ಕೆ ನಮಗೆ ಆ್ಯಂಗಲ್ ಆಫ್ ಡಿವಿಯೇಷನ್ ಸಿಕ್ಕಿದೆಷ್ಟು? 42 ಡಿಗ್ರಿ. ಇದೇ ರೀತಿಯಾಗಿ ನಾವು 40 ಡಿಗ್ರಿ, 45, 50, 55, 60 ಡಿಗ್ರಿವರೆಗೂ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗಳನ್ನ ತೊಗೊತೀವಿ. ಅದಕ್ಕೆ ತಕ್ಕಾದಂಥ ಆ್ಯಂಗಲ್ ಆಫ್ ಡಿವಿಯೇಷನ್ಸ್ಗಳನ್ನೆಲ್ಲವನ್ನು ನಾವೇನು ಮಾಡ್ತೀವಿ? ಮೆಜರ್ ಮಾಡ್ತಾ ಹೋಗ್ತೀವಿ. ಸೊ ಇವುಗಳು ನಮ್ಮ ಡಿಫ್ರೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ಗಳಿಗೆ ಡಿಫ್ರೆಂಟ್ ಆ್ಯಂಗಲ್ ಆಫ್ ಡಿವಿಯೇಷನ್ ಬಂದಿರೋದು. ಸೊ ಇವುಗಳನ್ನು ನಾನು ಗ್ರಾಫ್ನಲ್ಲಿ ಏನು ಮಾಡಬೇಕು? ಪ್ಲಾಟ್ ಮಾಡಬೇಕು. ಗ್ರಾಫ್ ನಾವು ಹೇಗೆ ಪ್ಲಾಟ್ ಮಾಡ್ತೀವಿ ಅಂತಂದರೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ನ ಎಕ್ಸ್ ಆ್ಯಕ್ಸಿಸ್ ಮೇಲೆ ಮತ್ತು ಆ್ಯಂಗಲ್ ಆಫ್ ಡಿವಿಯೇಷನ್ ಎಲ್ಲಿ ತೊಗೋಬೇಕು? ನಾವು ವೈ ಆ್ಯಕ್ಸಿಸ್ ಮೇಲೆ ತೊಗೊಂಡು ಪಾಯಿಂಟ್ಗಳನ್ನ ಪ್ಲಾಟ್ ಮಾಡೋಣ. ಸೊ ಗ್ರಾಫ್ನ ಪ್ಲಾಟ್ ಮಾಡಿದಾಗ ನಮಗೆ ಗ್ರಾಫು ಈ ರೀತಿ ಬಂತು. ಸೊ ಕ್ಲಿಯರಾಗಿ ಈ ಪಾಯಿಂಟ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸಿಗೆ ಏನಿದೆ? ಡಿವಿಯೇಷನ್ ಮಿನಿಮಮ್ ಇದೆ. ಸೊ ಇದು ಎಷ್ಟಿದೆ ಅಂತ ನೋಡಿದಾಗ ನಮಗೆ ಕ್ಲಿಯರಾಗಿ ಸಿಗ್ತಾ ಇದ್ದಿದ್ದು 35 ಇದೆ. ಸೊ ಈ 35 ಅನ್ನೋ ಪಾಯಿಂಟ್ ನಮ್ಮದೇನಾಗಿರುತ್ತೆ? ಡಿ ಎಮ್ ಆಗಿರುತ್ತೆ, ಮಿನಿಮಮ್ ಡಿವಿಯೇಷನ್. ಸೊ ನಾವಿಲ್ಲಿ ಏನಂತ ಎಂಟ್ರಿ ಮಾಡ್ತೀವಿ? 35 ಡಿಗ್ರಿ ಈಸ್ ಅವರ್ ಮಿನಿಮಮ್ ಡಿವಿಯೇಷನ್. ಸೊ ಇದಕ್ಕೆ ಯಾವುದೇ ರೀತಿಯ ಎಸ್ ಐ ಯೂನಿಟ್ ಇಲ್ಲ, ಡಿಗ್ರಿ ಅಂತ ಬರೆಯೋದು ಇದ್ರದ್ದು ಯೂನಿಟ್ ಆಗಿರೋದ್ರಿಂದಾಗಿ. ಸೊ ಇಲ್ಲಿಗೆ ರಿಸಲ್ಟ್ ನಾವೇನು ಮಾಡಿದ್ವಿ? ಕಂಪ್ಲೀಟ್ ಮಾಡಿದ್ವಿ. ಸೊ ಸೆಟಪಿಂಗ್ ದ ಎಕ್ಸ್ಪರಿಮೆಂಟು, ಪರ್ಫಾರ್ಮಿಂಗ್ ದ ಎಕ್ಸ್ಪರಿಮೆಂಟು, ಪ್ಲಾಟಿಂಗ್ ದ ಗ್ರಾಫಿಗೆ ಟೋಟಲಾಗಿ ನಮಗೆ ಎಷ್ಟು ಸಿಗುತ್ತೆ? 3 + 4 + 3 10 ಮಾರ್ಕ್ಸು. ಸೊ ರಿಸಲ್ಟ್ ವಿತ್ ಯೂನಿಟ್ಗೆ ಎಷ್ಟು ಸಿಗುತ್ತೆ? 2 ಮಾರ್ಕ್ಸ್. ಸೊ ಇಲ್ಲಿಗೆ ಎಷ್ಟಾಗುತ್ತೆ? ಟೋಟಲಾಗಿ 20 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು.